renewable energies, green energy, agriculture and food processing, all forms of infrastructure, semiconductor sector, private sector banks. टेक्सटाइल सेगमेंट और पेंट सेक्टर, पावर सेक्टर, मल्टीपल सेक्टर्स, railway sector, इलेक्ट्रिक व्हीकल सेक्टर. ನಿದ್ದೆಲು ಕಾಡ್ತಾ ಇರುವಂಥ ಪ್ರಶ್ನೆ ಅಂದರೆ ಇಷ್ಟೊಂದು ಸೆಕ್ಟರ್ಗಳಿದೆಯಲ್ಲ, ಇದರಲ್ಲಿ ಸೆಕ್ಟರ್ಸ್ಗಳನ್ನ ಯಾವ ರೀತಿ ಹುಡ್ಕೋದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು ಅಥವಾ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಾಗಿರ್ಬೋದು. ನೀವು ಟ್ರೇಡಿಂಗ್ ಮಾಡಿ ಅಥವಾ ಇನ್ವೆಸ್ಟಿಂಗ್ ಮಾಡಿ, ಸೆಕ್ಟರ್ ವೈಸ್ ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಅಂತಲೇ ಈ ಒಂದು ವೆಬ್ಸೈಟ್ ಇರುವಂಥದ್ದು. ಗೂಗಲ್ನಲ್ಲಿ ನೀವು ಹುಡುಕ್ಬೇಕಾಗಿರೋದು ಸೆಕ್ಟರ್ ಸ್ಕ್ಯಾನ್ ಅಂತ ಹಾಕಿದ್ರೆ ನಿಮಗೆ moneycontrol.com ಅಲ್ಲಿ ಬರುತ್ತೆ. ಈ ಒಂದು ವೆಬ್ಸೈಟ್ಗೆ ನೀವು ಲ್ಯಾಂಡ್ ಆಗ್ತೀರಾ. ಇಲ್ಲಿ ನೋಡ್ಬೋದು ನೀವು ಸೆಕ್ಟರ್ ವೈಸ್ ಏನೇನು ಇಂಪ್ರೂವ್ಮೆಂಟ್ ಆಗಿದೆ, ಯಾವ್ಯಾವ ಸೆಕ್ಟರ್ ಇಂಪ್ರೂವ್ ಆಗಿದೆ ಅನ್ನೋದನ್ನು ಇಲ್ಲಿ ಕೂಡ ನೋಡ್ಬೋದು. ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಏನಂದರೆ, ಪ್ರತಿಯೊಂದು ಸೆಕ್ಟರ್ಗೂ ಸಬ್ ಸೆಕ್ಟರ್ ಇದೆ. ಈ ಸೆಕ್ಟರಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್, ಅಕ್ವಾಕಲ್ಚರ್